ರೌಡಿ ಶೀಟರ್ ಬಿಕ್ಲು ಶಿವ ಮರ್ಡರ್ ಕೇಸ್ನ ತನಿಖೆ ಇಂದು ವಿಚಾರಣೆಗೆ ಶಾಸಕ ಭೈರತಿ ಬಸವರಾಜ್ ಹಾಜರಾಗಲಿದ್ದಾರೆ. ಬೆಳಗ್ಗೆ 11:30ಕ್ಕೆ ತನಿಖಾಧಿಕಾರಿ ಪ್ರಕಾಶ್ ರಾಠೋಡ್ ಎದುರು ಹಾಜರಾಗಲಿದ್ದಾರೆ. ಶಾಸಕ ಭೈರತಿ ವಿಚಾರಣೆ ಹಿನ್ನೆಲೆಯಲ್ಲಿ ಭಾರತಿ ನಗರ ಠಾಣೆ ಬಳಿ ಬಿಗಿ ಭದ್ರತೆಯನ್ನ ಕಲ್ಪಿಸಲಾಗಿದೆ. ಠಾಣಾ ಸಿಬ್ಬಂದಿಯ ಜೊತೆಗೆ ಹೆಚ್ಚುವರಿ ಕೆಎಸ್ಆರ್ಪಿ ತುಕಡಿಯ ಭದ್ರತೆಗೆ ನಿಯೋಜನೆಯನ್ನ ಮಾಡಲಾಗಿದೆ. ಸೊ ಈ ಪ್ರಕರಣದಲ್ಲಿ ಶಾಸಕ ಭೈರತಿ ಬಸವರಾಜ್ ಹೆಸರು ಕೇಳ್ತಾ ಇದ್ದ ಹಾಗೇನೆ ರಾಜಕೀಯವಾಗಿ ಕೂಡ ಸಂಚಲನ ಸೃಷ್ಟಿಯಾಗಿದೆ. ಇದೊಂದು ಮರ್ಡರ್ ಕೇಸ್. ಸಾಮಾನ್ಯವಾಗಿ ಯಾವ್ದಾದ್ರೂ ಒಂದು ಮರ್ಡರ್ ಕೇಸ್ನಲ್ಲಿ ಸೆಲೆಬ್ರಿಟಿಗಳು ಅಂದ್ರೆ ಈ ವರ್ಚಸ್ಸಿರುವಂತ ನಾಯಕರುಗಳು, ಹೈ ಪ್ರೊಫೈಲ್ ವ್ಯಕ್ತಿಗಳು ಅವರ ಹೆಸರುಗಳು ಕೇಳಿ ಬಂತು ಅಂದ್ರೆ ಆ ತನಿಖೆ ಹೇಗ್ ನಡೆಯುತ್ತೆ ಅನ್ನೋದು ಬಹುತೇಕರ ಪ್ರಶ್ನೆ ಮತ್ತು ಕುತೂಹಲ ಆಗಿರುತ್ತೆ. ಸೊ ಅದೇ ರೀತಿಯಾಗಿ ಈ ಪ್ರಕರಣದಲ್ಲೂ ಕೂಡ ತನಿಖೆ ಹೇಗ್ ನಡೆಯುತ್ತೆ ಅನ್ನೋದು ಪ್ರಶ್ನೆ. ಈಗಾಗಲೇ ಕಾನೂನು ಹೋರಾಟವನ್ನ ಮಾಡ್ಲಿಕ್ಕೆ ಅಂತ ಮುಂದಾಗಿದ್ದಂತ ಭೈರತಿ ಬಸವರಾಜ್ ಅವರಿಗೆ ಮೊದಲ ಹಂತದಲ್ಲಿ ಹಿನ್ನಡೆ ಆಗಿದೆ. ಕೋರ್ಟ್ನಲ್ಲಿ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ನೀಡಿರುವಂತಹ ಹಿನ್ನೆಲೆಯಲ್ಲಿ 11:30ಕ್ಕೆ ಪೊಲೀಸರ ವಿಚಾರಣೆಗೆ ಹಾಜರಾಗಲೇಬೇಕಾಗತ್ತೆ. ಇಲ್ಲಿ ತನಿಖಾಧಿಕಾರಿ ಕೆಜಿಹಳ್ಳಿ ಎಸಿಪಿ ಪ್ರಕಾಶ್ ರಾಠೋಡ್ ಮುಂದೆ ಹಾಜರಾಗುವಂತ ಅನಿವಾರ್ಯತೆ ಭೈರತಿ ಬಸವರಾಜ್ಗೆ ಎದುರಾಗಿರೋದು. ಹೈಕೋರ್ಟ್ನಿಂದ ಆದೇಶ ಹೊರಬೀಳ್ತಾ ಇದ್ದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ. ಹಾಗಾಗಿ ಭದ್ರತೆಯನ್ನು ಕೂಡ ಕಲ್ಪಿಸಲಾಗಿದೆ. ನಿನ್ನೆ ರಾತ್ರಿ ದಿಢೀರ್ ಅಂತ ಒಂದು ಮೀಟಿಂಗ್ ಅನ್ನು ಕೂಡ ಉನ್ನತ ಅಧಿಕಾರಿಗಳು ಮಾಡಿದ್ದಾರೆ. ಪುಲಕೇಶಿ ನಗರ ಠಾಣೆಗೆ ಜಂಟಿ ಪೊಲೀಸ್ ಆಯುಕ್ತ ರಮೇಶ್ ಬಾನೋತ್, ಡಿಸಿಪಿ ದೇವರಾಜ್, ಎಸಿಪಿ ಗೀತಾ ದೌಡಾಯಿಸಿ ಪರಿಶೀಲನೆಯನ್ನ ಮಾಡಿ ರಾತ್ರೋರಾತ್ರಿ ತನಿಖಾ ತಂಡದ ಜೊತೆಗೆ ಹಿರಿಯ ಅಧಿಕಾರಿಗಳು ದಿಢೀರ್ ಸಭೆಯನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಶಾಸಕ ಭೈರತಿ ಬಸವರಾಜ್ ವಿಚಾರಣೆಗೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಸಲಹೆಗಳನ್ನು ಕೂಡ ನೀಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ.